ಬಾ ನನ್ನ ಜೊತೆ ಬಾ ಅಂತೇಳಿ. ಸರಿ ಆಯ್ತು ಬರ್ತೀನಿ. ಫ್ರೆಂಡ್ ಆದ್ಮೇಲೆ ಅವನು ನನ್ ಬಂದಿದ್ದಾನೆ ಅಂದ್ರೆ ಈಸ್ ಮೈ ಗೆಸ್ಟ್. ಸೊ ಹಂಗಾಗಿ ಅವನ ಜೊತೆ ನಾನು ಒಂದು ಓಪನಿಂಗ್ ಸೆರೆಮನಿಗೆ ಹೋಗಿದ್ದೆ. ಸೊ ಓಪನಿಂಗ್ ಸೆರೆಮನಿಗೆ ಹೋದಾಗ ಅನ್ಕೊಂಡ್ಕಿಂತ ಮೀರಿ ಜನ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಅಲ್ಲಿ ಸೇರ್ಕೊಂಡಿದ್ದಕ್ಕೆ ಇವನೇನ್ ಮಾಡ್ದ, ಸ್ವಲ್ಪ ಗಾಬರಿ ಆಗ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಒಂದು ರೂಮ್ಗೆ. ಇಲ್ಲ ನಾನು ಇಷ್ಟು ಜನ ನನ್ಗೆ ತಡ್ಕೊಳಕ್ ಆಗಲ್ಲ, ಜನ ನನ್ನ ಮೈ ಮೇಲೆನೆ ಬೀಳ್ತಿದ್ದಾರೆ, ಹೆಂಗಾದ್ರೂ ಮಾಡಿಸಿ ಖಾಲಿ ಮಾಡಿಸಿ ಅಂತ. ಸೊ ಅಲ್ಲಿ ಇದ್ದಿದ್ದು ಡಿಪಾರ್ಟ್ಮೆಂಟ್ ಆಗ್ಬಹುದು, ಬೌನ್ಸರ್ಸ್ ಆಗ್ಬಹುದು, ಅವ್ರಿಗೆ ಟ್ಯಾಕಲ್ ಮಾಡಕ್ ಆಗ್ಲಿಲ್ಲ. ಕೊನೆಗೆ ಇವನ್ ಮ್ಯಾನೇಜರ್ ಅಂದ್ರೆ ಅವ್ನ ಫ್ರೆಂಡ್ ಅವ್ನ ಮ್ಯಾನೇಜರ್. ಅವನೇನ್ ಹೇಳ್ದ, ಸರಿ ನಾನು ಹೆಂಗೋ ಒಂದು ಮಾಡ್ಬಿಟ್ಟು ಡಿಪಾರ್ಟ್ಮೆಂಟ್ ಸಹಾಯ ತಗೊಂಡು ನಾನು ಹೆಂಗೋ ಮಾಡಿ ಜನನ ಆಚೆ ಕಳಿಸ್ತೀನಿ ಅಂತ ಹೇಳಿ ಅವ್ನ್ ಪಾಪ ಹೋದ. 15 ನಿಮಿಷ ಆಯ್ತು, 20 ನಿಮಿಷ ಆಯ್ತು, 30 ನಿಮಿಷ ಆಯ್ತು, ಏನಿನ್ನು ವಾಪಸ್ ಬರ್ತಿಲ್ವಲ್ಲ ಅಂತ ಹೇಳಿ ನಾವೆಲ್ಲ ಏನ್ ಮಾಡಿದ್ವಿ, ಅಲ್ಲಿ ಬಾಲ್ಕನಿ ಇತ್ತು ಮುಂದೆ ಬಾಲ್ಕನಿಗೆ ಬಂದ್ವಿ. ಆಲ್ಮೋಸ್ಟ್ 50% ಜನ ಖಾಲಿ ಆಗೋಗ್ಬಿಟ್ಟಿದ್ರು. ಇನ್ನೂ ಆಗಿಲ್ಲ. ಹಿಂಗಂದ್ರೆ ನಾವು 1:30, 12, 1 ಗಂಟೆ ಆಗೋಗ್ಬಿಟ್ಟಿತ್ತು. ಈಗ ಎಲ್ರು ಗೊತ್ತಾಗಿ 12:30, 1 ಗಂಟೆಗೆ ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಸೊ ನಾವು ಹೋಟೆಲ್ ಹೋಗ್ಬೇಕಾಗಿತ್ತು. ಸೊ ಅಲ್ಲಿ ಮೇಲೆ ನಿಂತ್ಬಿಟ್ಟು ಅವ್ನ ಫ್ರೆಂಡ್ಗೆ ಕೇಳ್ದ ಅವನು ಏನಾಯ್ತು ಅಂತ. ಇನ್ನೂ ಏನಾಗಿಲ್ಲ ಅಂತ ಫ್ರೆಂಡ್ ಅಲ್ಲಿ ಅವನು ತೋರ್ಸ್ಕೊಂಡಿರೋದು. ಜನಕ್ಕಂತೂ ಅವ್ನು ತೋರಿಸಿಲ್ಲ, ಯಾಕಂದ್ರೆ ನನ್ನ ಪಕ್ಕದಲ್ಲೇ ಇದೆ. ಇಲ್ಲಿ ನನ್ನ ಫ್ರೆಂಡ್ಗೆ ಡಿಫೆಂಡ್ ಮಾಡ್ತಿದ್ದೀನಿ ಹಾಗೆ ಹೀಗೆ ಅಂತ ಅಲ್ಲ. ಅವ್ನು ಜನಕ್ಕೆ ತೋರಿಸ್ತಿದ್ರೆ ಅದು ತಪ್ಪು. ಅವ್ನು ತೋರ್ಸೋ ಒಂದು ಫ್ರೆಂಡ್ಗೆ